ಹಲೋ PGCET ಸ್ಟೂಡೆಂಟ್ಸ್, ನಿಮಗೋಸ್ಕರ ಇಂಪಾರ್ಟೆಂಟ್ 2 ಅಪ್ಡೇಟ್ಸ್ ಇದೆ. ಏನಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಎಡಿಟ್ ಬಗ್ಗೆನೇ. ಎಲ್ಲ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು ಕ್ಲೈಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬರ್ತಾ ಇದೆ ಸರ್, ನಾನು ಏನು ಮಾಡ್ಬೇಕಂತ. ಇನ್ನೊಂದು ನಾನು ನಿಮಗೆ ವೇಸ್ ಹೇಳಿರ್ತೀನಿ, ಯಾವ ರೀತಿ ನೀವು ರಿಸಾಲ್ವ್ ಮಾಡ್ಕೊಳ್ಬೇಕನ್ನೋದನ್ನ. ಇನ್ನೊಂದು ಬಂದ್ಬಿಟ್ಟು ಮತ್ತೆ ನಿಮ್ಮ ಅಪ್ಲಿಕೇಶನಲ್ಲಿರೋ ಇಮೇಲ್ ಐ ಡಿ, ಮೊಬೈಲ್ ನಂಬರ್ ಎಲ್ಲಾನು ಇರುತ್ತೆ. ಅದನ್ನ ನೀವು ಯಾವ ರೀತಿ ಎಡಿಟ್ ಮಾಡ್ಕೊಳ್ಬೇಕನ್ನೋದು ಕೂಡ ಹೇಳಿರ್ತೀನಿ. ಮತ್ತೆ ಸ್ವಲ್ಪ ಸ್ಟೂಡೆಂಟ್ಸ್‌ಗೆ ME, MCA, MTech ಎಲ್ಲಾನು ಬಂದಿದೆ. ಅದನ್ನ ಯಾವ ರೀತಿ ನೀವು ಇದು ಮಾಡ್ಕೊಳ್ಬೇಕಂತ ಹೇಳ್ತೀನಿ. ಮತ್ತೆ ಇನ್ನೊಂದು ಬಂದ್ಬಿಟ್ಟು SC ಸ್ಟೂಡೆಂಟ್ಸ್‌ಗೆ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ನೀವು ಇಮೇಲ್ KAಗೂ ಕೂಡ ಮಾಡಬೇಕಾಗುತ್ತೆ. ಯಾವ ಸ್ಟೂಡೆಂಟ್ಸ್ ಇಮೇಲ್ ಮಾಡ್ಬೇಕನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಬೇಗ ಸ್ಟಾರ್ಟ್ ಮಾಡೋಣ ನೋಡಿ ಇವಾಗ. ಇವಾಗ ಬಂದ್ಬಿಟ್ಟು ಕ್ಲೈಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಇರೋ ಸ್ಟೂಡೆಂಟ್ಸ್ ಏನು ಮಾಡ್ಬೇಕು ನೀವು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ, ಈ ರೀತಿ ಇರೋ ಸ್ಟೂಡೆಂಟ್ಸ್‌ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. 3 ವೇಸ್ ಇರುತ್ತೆ. ಒಂದು KA ಆಫೀಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಯಾವುದೇ ರೀತಿ ಆನ್‌ಲೈನ್ ಇರೋದಿಲ್ಲ, ಆಫ್‌ಲೈನ್ ಇರುತ್ತೆ. ಇನ್ನೊಂದು ಬಂದ್ಬಿಟ್ಟು ಇಲ್ಲ ಅಂತಂದ್ರೆ ಇದೇನಾದರೂ KA ಆಫೀಸಲ್ಲಿ ಈ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಿಲ್ಲ ಆಫ್‌ಲೈನ್ ಅಂತಂದ್ರೆ, ನಿಮಗೆ ಸೀಟ್ ಅಲಾಟ್‌ಮೆಂಟ್ ಆಗಿ ಯಾವುದೋ MBA, MCA ಮತ್ತೆ MTech ಕೂಡ ಈ ಥರ ಕೋರ್ಸ್‌ಗಳಿಗೆ ಏನಿದೆ, ನಿಮಗೆ ಸೀಟ್ ಸಿಕ್ಕ ಮೇಲೆ ನೀವು ಕಾಲೇಜ್‌ಗೆ ಹೋಗಿರ್ತೀರಲ್ವಾ? ಕಾಲೇಜ್‌ಗೆ ಹೋದ್ಮೇಲೆ ಅಲ್ಲಿ ಅಡ್ಮಿಷನ್ ಮಾಡ್ಕೋವಾಗ ಅವರೇ ಚೆಕ್ ಮಾಡ್ತಾರೆ. ನಿಮಗೆ ಸ್ಟಡಿ ಸರ್ಟಿಫಿಕೇಟು, BO ಸಿಗ್ನೇಚರ್ ಆಗಿರಬೇಕು. ಅದಾದ್ಮೇಲೆ PUC ಮೇಲೆ DDPU ಸಿಗ್ನೇಚರ್ ಆಗಬೇಕು. 7 ಇಯರ್ಸ್ ಈಸ್ ಮ್ಯಾಂಡೇಟರಿ. ಮೋರ್ ದ್ಯಾನ್ ದ್ಯಾಟ್ ಆಲ್ಸೋ ವೆರಿ ಗುಡ್. ಓಕೆ. 7 ಇಯರ್ಸ್ ಕಂಪಲ್ಸರಿ ಫಾರ್ ಕ್ಲಾಸ್ ಎ ಸ್ಟೂಡೆಂಟ್ಸ್. ಓಕೆ. ಇಲ್ಲ ಅಂತಂದ್ರೆ ನಿಮಗೆ ನೀವು ಆಲ್ರೆಡಿ ಇವಾಗ ಡಿಗ್ರಿ ಮುಗಿಸಿದಿರಲ್ವಾ, ಆ ಕಾಲೇಜಲ್ಲೇ ಹೋಗ್ಬಿಟ್ಟು ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದನ್ನ ಯಾರು ಹೇಳ್ತಾರೆ ಅಂದರೆ KA ಕಡೆಯಿಂದ ಬರುತ್ತೆ ನೋಟಿಫಿಕೇಷನ್. ಈ ನೋಟಿಫಿಕೇಷನ್ ನಿಮಗೆ ಕರೆಕ್ಟ್ ಟೈಮ್ಗೆ ರೀಚ್ ಆಗಬೇಕಂದ್ರೆ ಕಾಲೇಜನ್ನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನಾವು ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ಬೇಗ ಅಪ್ಡೇಟ್ ಮಾಡಿರ್ತೀವಿ. ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ, ಅದು ಕೂಡ ಜಾಯ್ನ್ ಆಗಿ. ಏನಕ್ಕಂತಂದರೆ ನಾನು ಸಮ್ಟೈಮ್ಸ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಆಚೆ ಕಡೆ ಇದ್ದೆ, ಮೀಟಿಂಗಲ್ಲಿದ್ದೆ ಅಂತಂದರೆ ನಾನು ನಿಮಗೆ ಮೆಸೇಜ್ ಟೈಪ್ ಮಾಡಿಲ್ಲ, ವಾಯ್ಸ್ ನೋಟ್ ಹಾಕಿರ್ತೀನಿ ಸರ್ನಾ. ಇಲ್ಲ ನಮ್ಮ ಟೀಮಿಂದ ನಿಮಗೆ ಮೆಸೇಜ್ ನೋಟ್ ಹಾಕಿರ್ತಾರೆ, ಬೇಗ ಇದು ಅಪ್ಡೇಟ್ ಮಾಡಿ, ಇದು ಅಪ್ಡೇಟ್ ಇದೆ ಅಂತ. ಸೊ ಅದಕ್ಕೋಸ್ಕರ ನೀವು ವಿಡಿಯೋ ನೋಡ್ತಾ ಇದ್ರೆ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ ಅಂತಂದರೆ ಏನು ಮಿಸ್ಟೇಕ್ ಮಾಡ್ಕೊಳ್ತಿದ್ದಾರೆ ಅಂದರೆ, ನಾವು ವಿಡಿಯೋ ಬಿಟ್ಟ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರೋದಿಲ್ಲ, ಮತ್ತು ನೀವು ನೋಡೋಕ್ಕಾಗೋದಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ. ಯಾವುದೊಂದು ಒಂದು ಮೈನರ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕೂಡ ನೀವು ಮಿಸ್ ಮಾಡ್ಕೊಂಡ್ರೆ ನಿಮ್ಮ ಸೀಟ್ ಅಲಾಟ್ಮೆಂಟ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಇಲ್ಲ ನಿಮಗೆ ಸೀಟ್ ಸಿಗೋದು ಮಿಸ್ಟೇಕ್ ಆಗಿಬಿಡುತ್ತೆ. ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಜನ ವಿಡಿಯೋ ನೋಡ್ತಿದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಅದಾದ್ಮೇಲೆ ಇನ್ನು ಸ್ಟೂಡೆಂಟ್ಸ್ ಏನಂತಂದರೆ, ನಮ್ಮ ಮೊಬೈಲ್ ಇಮೇಲ್ ಐಡಿನ ಅಪ್ಡೇಟ್ ಮಾಡೋಕ್ಕೆ ಬರೋದಿಲ್ಲ. ನೀವೇನೆಲ್ಲ ಅಪ್ಡೇಟ್ ಮಾಡಬೇಕಂದ್ರೆ ನಿಮ್ಮ ಅಪ್ಲಿಕೇಶನಲ್ಲಿ ನೀವು ಏನು ಮ್ಯಾನ್ಯುವಲಿ ಎಂಟರ್ ಮಾಡಿದ್ರೆ ಅದಷ್ಟೇ ಎಡಿಟ್ ಮಾಡೋಕ್ಕೆ ಬರುತ್ತೆ. ಡೇಟ್ ಆಫ್ ಬರ್ತು ಆಟೋಮೆಟಿಕ್ ಬಂದಿರುತ್ತೆ ಆಧಾರ್ ಕಾರ್ಡಿಂದ, ಎಲ್ಲ 10th ಮಾರ್ಕ್ಸ್ ಕಡೆಯಿಂದ. ಅದನ್ನು ಕೂಡ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಅದೇನಾದರೂ ಎಡಿಟ್ ಮಾಡಬೇಕಂದ್ರೆ ನೀವು KE ಆಫೀಸ್ ಬೆಂಗಳೂರು ಮಲ್ಲೇಶ್ವರಂನಲ್ಲಿದೆ, 13 ಸ್ಕ್ವೇರ್ ಮಾಲ್ ನಿಯರೆಸ್ಟು. ನೀವು ಅಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಬಹುದು. ಇನ್ನೊಂದು ನಾನು ಸರ್ ಬರೀ MCA ಅಪ್ಲೈ ಮಾಡಿದ್ದೆ, ಇವಾಗ MTech ಮತ್ತು MCA ಅಂತ ಬಂದಿದೆ ಅಂತ ಹೇಳ್ತಿದ್ದಾರೆ. ನೀವು ಯಾವುದಕ್ಕೆ ಅಪ್ಲೈ ಮಾಡಿ, ಏನೇ ಮಾಡಿ, ನೀವು ಎಕ್ಸಾಮ್ ಯಾವುದ್ರ ಮೇಲೆ ಬರ್ತಿದ್ದೀರಾ ಅದ್ರ ಮೇಲೆ ರ್ಯಾಂಕ್ ಬರುತ್ತೆ. ಇಫ್ ಯು ರಿಟರ್ನ್ ಓನ್ಲಿ ಎಕ್ಸಾಮ್ ಫಾರ್ ದಿ MCA, ಯು ವಿಲ್ ಗೆಟ್ ಓನ್ಲಿ MCA ರ್ಯಾಂಕ್ ಆ್ಯಂಡ್ ಯು ವಿಲ್ ಗೆಟ್ ದಿ ಯು ಆರ್ ಏಬಲ್ ಟು ಡೂ ದಿ ಆಪ್ಷನ್ ಎಂಟ್ರಿ ಫಾರ್ ದಿ MCA ಕಾಲೇಜಸ್ ಆ್ಯಂಡ್ ಯು ವಿಲ್ ಗೆಟ್ ದಿ ಅಡ್ಮಿಷನ್ ಇನ್ ದಿ MCA. ಓಕೆ. ಇಫ್ ಯು ಅಪ್ಲೈಡ್ ಫಾರ್ MCA ಆ್ಯಂಡ್ MTech, ರಿಟರ್ನ್ ಬೋತ್ ಕಾಲೇಜಸ್ ಆ್ಯಂಡ್ ಯು ವಿಲ್ ಗೆಟ್ ದಿ ರಿಸಲ್ಟ್ ಆನ್ ಬೋತ್ ಸ್ಟ್ರೀಮ್ಸ್ ಡಿಫ್ರೆಂಟ್ಲಿ. ಓಕೆ. ಡೋಂಟ್ ವೆರಿ ಅಬೌಟ್ ದಿಸ್ ಆ್ಯಂಡ್ ಆಲ್ ನಾಟ್ ಎ ಮಿಸ್ಟೇಕ್ಸ್. ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು SC ಸ್ಟೂಡೆಂಟ್ಸ್ಗೆ. ಓಕೆ. 6th ಜುಲೈ ಏನಿದೆ ಲಾಸ್ಟ್ ಡೇಟ್ ಇಲ್ಲ, ಮತ್ತೆ ನಿಮಗೆ ಎಡಿಟ್ ವಿಂಡೋ ಓಪನ್ ಮಾಡ್ತಾರೆ, ಆವಾಗ ನೀವು ಅಪ್ಡೇಟ್ ಮಾಡ್ಕೊಳ್ಬೋದು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ನ. ಸೊ ಅದಕ್ಕೋಸ್ಕರ ಇವತ್ತೇ 6th ಜುಲೈಗೆ ಹೋಗ್ಬಿಟ್ಟು ನಿಮ್ಮ ಕಾಸ್ಟ್ ಅಪ್ಲೈ ಮಾಡ್ಕೊಳ್ಳಿ, ಯಾರೆಲ್ಲ ಅಪ್ಲೈ ಮಾಡಿಲ್ಲ. ಒಂದು ಸಮ್ಟೈಮ್ಸ್ 21 ಡೇಸ್ ತೊಗೊಳುತ್ತೆ. ನೀವೇನಾದರೂ ಅಮೌಂಟ್ ಕೊಟ್ಟರೆ ತಹಸೀಲ್ ಆಫೀಸಲ್ಲಿ ಲಂಚ ಥರ. ಸೊ ಅದಕ್ಕೇನಾಗುತ್ತೆ ಅಂತಂದರೆ 10 ಡೇಸಲ್ಲೂ ಬರುತ್ತೆ, ಇಲ್ಲ 3 ಡೇಸಲ್ಲೂ ಬರುತ್ತೆ. ಟ್ರೈ ಟು ಗೆಟ್ ಇಟ್ ಇನ್ 3 ಡೇಸ್ ಆರ್ 10 ಡೇಸ್. ಓಕೆ. ಅದಾದಮೇಲೆ ಏನಾದರೂ ಮತ್ತೆ ನಿಮಗೆ ಎಡಿಟ್ ವಿಂಡೋ ಬಿಡ್ತಾರಲ್ವ, ಅವಾಗ ಎಡಿಟ್ ಮಾಡ್ಕೊಳ್ಬೋದು. ಇದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಪ್ರೋಸೆಸ್ ಏನಿದೆ, ನೀವು ಕಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೊಳ್ಳೋದಿದೆ, ಅದನ್ನು ಮಾಡ್ಕೊಳ್ಳಿ. SC ABC ಅಂತ ಬರಬೇಕು ಅದರಲ್ಲಿ. ಸೊ ಅಗೇನ್ ಯಾವಾಗ ಬಿಡ್ತಾರೆ ಇದು ಮಾಡ್ತೀನಿ. ಇನ್ನೊಂದು ಬಂದುಬಿಟ್ಟು ಮತ್ತೆ ಏನಂತಂದರೆ SC ಸ್ಟೂಡೆಂಟ್ಸು ಇಮೇಲ್ ಹಾಕಿರಿ KAಗೆ. ಏನಂತಂದರೆ, ಸರ್ ನಮ್ದು ಈ ರೀತಿ ಪ್ರಾಬ್ಲಮ್ ಆಗಿದೆ, SC ABC ಅಂತ ಇಲ್ಲ, ನಾವು ಕಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೊಳ್ತಿದ್ವಿ, ಇನ್ನೊಂದು ಸಲ ನಮಗೆ ಎಡಿಟ್ ವಿಂಡೋ ಬಿಡಿ ಅಂತ. ಕಂಪಲ್ಸರಿ ಬಿಡ್ತಾರೆ. ಬಟ್ ನಿಮ್ಮ ಇಮೇಲ್ ಹಾಕಿದ್ರು ಎಷ್ಟು ಜಾಸ್ತಿ ಸ್ಟೂಡೆಂಟ್ಸ್ ಹಾಕಿರ್ತಾರೆ, ಯಾರಿಗೂ ರಿಪ್ಲೈ ಮಾಡೋದಿಲ್ಲ ಅವರು. ಅದನ್ನು ನೋಡ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂತಂದರೆ, ಎಡಿಟ್ ವಿಂಡೋ ಮತ್ತೆ ಸ್ಟೂಡೆಂಟ್ಸ್ ಈ ರೀತಿ ಫೇಸ್ ಆಗ್ತಿದ್ದಾರೆ ಅಂತ ಮತ್ತೆ ಎಡಿಟ್ ವಿಂಡೋ ಬಿಡ್ತಾರಲ್ಲ, ನಿಮಗೆ ನೋಟಿಫಿಕೇಷನಲ್ಲಿ ಇರ್ತಾರೆ. ಅದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡಿರ್ತೀನಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕ್ಕೆ ಹೋಗಬೇಡಿ. ನಿಮ್ದೇನೋ ಒಂದು ಕ್ವಶನ್ಸ್ ಇದ್ದರೆ ನಾನು ಕಮೆಂಟಲ್ಲಿ ಹಾಕಿರ್ತೀನಿ. ನೀವು ಆಲ್ರೆಡಿ ನನ್ನ ಹಳೆ ಕಮೆಂಟ್ಗೆ ಹಾಕಿರೋ ವಿಡಿಯೋಗೆ ಹಾಕಿರೋ ಕಮೆಂಟ್ ಎಲ್ಲಾನು ಈ ವಿಡಿಯೋದಲ್ಲಿ ಕವರ್ ಆಗಿದೆ. ಮತ್ತು ಸ್ಟೂಡೆಂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು, ಇಫ್ ಯು ಗೈಸ್ ಆರ್ ಲುಕಿಂಗ್ ಫಾರ್ ದಿ ಪೇಯ್ಡ್ ಕೌನ್ಸಿಲಿಂಗ್, ಓಕೆ, ವಿ ವಿಲ್ ಡೂ ಆಪ್ಷನ್ ಎಂಟ್ರಿ, ಎವ್ರಿಥಿಂಗ್ ವಿ ವಿಲ್ ಡೂ. ಯು ಗೈಸ್ ನೋ ನೀಡ್ ಟು ಟೇಕ್ minor 1% tension also. Just you guys need to say OTP. We will do everything. If you are interested or other state students are there, you will not get easily Karnataka updates and all. So for that also you want to join the paid counseling, comment it paid counseling. We will respond you with the plans. Okay. Thank you. We will meet in again next video. College and guide.